ನವೆಂಬರ್ ಕ್ರಾಂತಿ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಅಶೋಕ್ ಕ್ರಾಂತಿ ಆಗುತ್ತೆ ಅಂತ ಕಾಂಗ್ರೆಸ್ನವರೇ ಮಾತನಾಡ್ತಿದ್ದಾರೆ. ರಾಜಣ್ಣ ಕ್ರಾಂತಿ ಬಗ್ಗೆ ಮಾತನಾಡಿದ್ರು, ಮಂತ್ರಿ ಸ್ಥಾನವನ್ನ ಕಳ್ಕೊಂಡ್ರು. ನಾವು ಕ್ರಾಂತಿ ಬಗ್ಗೆ ಮಾತನಾಡ್ತಿಲ್ಲ, ನಾವು ಅಭಿವೃದ್ಧಿ ಮಾಡಿ ಅಂತಿದ್ದೀವಿ. ಕ್ರಾಂತಿ ಭ್ರಾಂತಿ ಎಲ್ಲ ಅವರ ಪಕ್ಷದಲ್ಲೇ ನಡೀತಾ ಇದೆ. ದೆಹಲಿಗೆ ಯಾಕೆ ಹೋಗ್ತಿದ್ದಾರೆ? ಯತೀಂದ್ರ ಯಾಕೆ ಮಾತನಾಡ್ತಿದ್ದಾರೆ? ಅವರ ತಟ್ಟೆಯಲ್ಲೇ ನೊಣ ಬಿದ್ದಿದೆ, ಮೊದಲು ಅದನ್ನ ನೋಡಿಕೊಳ್ಳಲಿ ಅಂದಿದ್ದಾರೆ. ಯಾರನ್ನ ಹೇಳಿದಾರ ಬಿಜೆಪಿಯವರು ಕ್ರಾಂತಿ ಅಂತ? ಯಾರು ಹೇಳಿಲ್ಲ. ಕ್ರಾಂತಿ ಹೇಳಿದ್ದು ಕಾಂಗ್ರೆಸ್ ಅವರು, ರಾಜಣ್ಣ ಅವರು ಮಂತ್ರಿ ಸ್ಥಾನ ಹೋಯ್ತು. ಕಾಂಗ್ರೆಸ್ಸಿನ 16 ಜನ MLAಗಳು ಕ್ರಾಂತಿ ಎಲ್ಲ ಹೇಳಿದವರು ಅವರು, ಬದಲಾವಣೆ ಹೇಳಿದವರು ಅವರು, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದವರು ಕಾಂಗ್ರೆಸ್ ಅವರು. ನಾವ್ಯಾರು ಹೇಳಿಲ್ಲ. ನಿಮ್ಮ ಕಿತ್ತಾಟ ಬಿಟ್ಬಿಟ್ಟು ರಾಜ್ಯದ ಜನತೆಗೆ ಒಳಿತು ಮಾಡಿ, ಅಭಿವೃದ್ಧಿ ಮಾಡಿ, ಕ್ರಾಂತಿ ಭ್ರಾಂತಿ ಎಲ್ಲ ನಿಮ್ಮ ಪಾರ್ಟಿಯಲ್ಲೇ ದಿನನಿತ್ಯ. ಈಗ ಡೆಲ್ಲಿಗೆ ಯಾಕೆ ಹೋಗಿದ್ದಾರೆ? ಪೆರೇಡ್ ಯಾಕೆ ಮಾಡ್ತಾ ಇದ್ದಾರೆ? ಸಿದ್ದರಾಮಯ್ಯ ಮಗ ಯಾಕೆ ಫೀಲ್ಡಿಗೆ ಬಂದು ನಮ್ಮ ಅಪ್ಪನೇ 5 ವರ್ಷ ಅಂತ ಹೇಳ್ತಾ ಇದ್ದಾರೆ? ಇದು ಹಲವಾರು ಪ್ರಶ್ನೆಗಳು ಕಾಂಗ್ರೆಸ್ ನಾಯಕರೇ ಎತ್ತಿರೋದು, BJP ತೆಗೆದಿರೋದು ಅಲ್ಲ. ಇದು ಅವ್ರ ತಟ್ಟೆಯಲ್ಲಿ ಅಗ್ನ ಬಿದ್ದಿರೋರ್ಗ ಬೇರೆ ತಟ್ಟೆಯಲ್ಲಿ ನೊಣ ಬಿದ್ದಿರೋದ್ರ ಬಗ್ಗೆ ನೋಡಕ್ ಹೋಗ್ಬೇಡಿ. ಇನ್ನು ನವೆಂಬರ್ ಕ್ರಾಂತಿ ಬಗ್ಗೆ ಬೆಳಗಾವಿಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ನಮ್ಮ ಪಕ್ಷದಲ್ಲಿ ಯಾವುದೇ ಕ್ರಾಂತಿ ಆಗಲ್ಲ, ನಾವು ಕಾಂಗ್ರೆಸ್ ಪಕ್ಷದ ಬಗ್ಗೆ ಯಾಕೆ ತಲೆ ಕೆಡಿಸಿಕೊಳ್ಳಬೇಕು ಅಂದಿದ್ದಾರೆ. ನಮ್ಮ ಪಕ್ಷ ಆಗೋದ್ರಿಗೆ ಹೈಕಮಾಂಡ್ ಏನು ನಿರ್ಣಯಕ್ಕೆ ಬರ್ತದ, ನಾವು ಯಾರಿಗೂ ಕ್ರಾಂತಿ ಆಗೋಲ್ಲ. ನಾನು ಹಿಡ್ಕೊಂಡು ಎಲ್ಲರೂ ನಾ ಇರ್ಬೋದು, ನಮ್ಮ ಪಕ್ಷ ಅವ ದೊಡ್ಡ ಸಣ್ಣ ನಾಯಕರು ದೊಡ್ಡ ನಾಯಕರು, ಹೈಕಮಾಂಡ್ ಏನು ನಿರ್ಣಯಕ್ಕೆ ಬದ್ದು ನಾವು ಕ್ರಾಂತಿ ಇಲ್ಲ. ಬಟ್ ನನಗೊಂದು ನಮ್ಮ ಪಕ್ಷದ ಬಗ್ಗೆ ನಂಗೆ ಅಸಹನಿಸೋದಿಲ್ಲ. ಅವ್ರ ಪಕ್ಷದ ಬಗ್ಗೆ ಯಾಕೆ ಚರ್ಚೆ ಮಾಡಿದ್ರು? ನಮ್ಮ ಪಕ್ಷಕ್ಕೆ ಭಾಳಷ್ಟು ವಿಷಯ ಅದಾವ, ಅದನ್ನು ಹೋರಾಡ್ಬಿಟ್ಟು ಸುಳ್ಳು ಅವ್ರು ಏನ ಮಾಡ್ಕೋ ಯಾರು ಮಾಡ್ಕೋರು, DK ಶಿವಕುಮಾರ್ ಮಾಡ್ಕೊರಕ, ಖರ್ಗೆ ಅವ್ರಾಗ, ಸತೀಶ್ ಜಾರಕಿಹೊಳಿ ಅವ್ರ ಪಕ್ಷದ ಆಂತರಿಕ ಸಮಸ್ಯೆ ಅದು, ಅದ್ರ ಬಗ್ಗೆ ಚರ್ಚೆ ಬಗ್ಗೆ ನಂಗೆ ಅಸಹನಿಸೋದು. ಸವಿತಾ ಸಮಾಜಕ್ಕೆ ಸಿಟಿ ರವಿ ಅವಹೇಳನ ಆರೋಪದ ಬಗ್ಗೆ ಮೈಸೂರಲ್ಲಿ ಮಾತನಾಡಿದ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್, ಸಿಟಿ ರವಿಗೆ ತಲೆ ಕೆಟ್ಟಿದೆ, ಜಾತಿಗಳ ಮಧ್ಯೆ ಎತ್ತಿ ಕಟ್ಟುವ ಕೆಲಸ ಮಾಡ್ತಾ ಇದ್ದಾರೆ, ಸವಿತಾ ಸಮಾಜವನ್ನ ಹೀಯಾಳಿಸಿದ್ದಾರೆ, ಇಂಥವರ ವಿರುದ್ಧ ಕೇಸ್ ದಾಖಲಿಸಬೇಕು. ಸಿಟಿ ರವಿ ಈ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ನಿಂದನೆ ಮಾಡಿದ್ರು. ಸಿಟಿ ರವಿ ಎಲ್ಲ ಸಮುದಾಯದವರನ್ನು ನಿಂದಿಸುವ ಕೆಲಸ ಮಾಡ್ತಾ ಇದ್ದಾರೆ, ಅಟ್ರಾಸಿಟಿ ಕೇಸ್ ಹಾಕಿ ಸಿಟಿ ರವಿ ಅವರನ್ನ ಒಳಗೆ ಹಾಕಬೇಕು ಅಂತ ಕಿಡಿಕಾರಿದ್ದಾರೆ. ಸುಮಾರು ಬಹಳ ಪ್ರಮುಖವಾಗಿ ಒಂದು 5-6 ಜನಕ್ಕೆ ನಿಮಾನ್ಸಕ್ಕೆ ಇಮ್ಮಿಡಿಯೇಟ್ ಆಗಿ ಸೇರಿಸುವಂತ ಕೆಲಸಗಳಾಗಬೇಕು. ಈ ಸಿಟಿ ರವಿ ನಾವು ಹಿಂದೆಯಿಂದನೂ ಅವನೊಬ್ಬ ಲೂಟಿ ರವಿ ಅಂತ ಕರೀತಾ ಇದ್ದ. ತಲೆ ಕೆಟ್ಟೋಗಿದೆ ಮನುಷ್ಯನಿಗೆ. ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳನ್ನ ಅಟ್ಯಾಕ್ ಮಾಡುವಂಥದ್ದು ಒಂದ್ ಕಡೆ ಆದ್ರೆ, ಜನ ಸಮುದಾಯವನ್ನೇ ಜಾತಿನ ಎತ್ಕಟ್ಟಿ ಜಾತಿನ ನಿಲ್ಲಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಸವಿತಾ ಸಮಾಜದ ಒಂದು ಸಮುದಾಯವನ್ನ ಅಜಾಮ ಅಂತ ಅವರು ನಿಲ್ಲಿಸುವಂತ ಕೆಲಸವನ್ನ ಮಾಡ್ತಾ ಇದಾರಲ್ಲ. ಇಲ್ಲಿಯವರೆಗೂ ಸೋಮೋಟೋ ಕೇಸು ದಾಖಲಾಗಿಲ್ಲ. ನಾವಿವತ್ತು ಮೈಸೂರಲ್ಲಿ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಒಂದು FIR ಆಗಬೇಕು. FIR ಆಗಿ ಅವನು ಒದ್ದು ಒಳಗಡೆ ಹಾಕುವಂತ ಕೆಲಸ ಆಗಬೇಕು. ಆದರೆ ಸಿಟಿ ರವಿ ಅನ್ನುವಂಥ ವ್ಯಕ್ತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ಬ ಮಹಿಳೆಗೆ ಸದನದಲ್ಲೇನೆ ಪ್ರಾಸ್ಟಿಟ್ಯೂಟ್ ಅಂತ ಬೈದಂತ ವ್ಯಕ್ತಿ ಇನ್ನ ಅರೆಸ್ಟೇ ಆಗಿಲ್ಲ. ಟನಲ್ಗೆ ಬಿಜೆಪಿ ವಿರೋಧದ ವಿಚಾರದ ಬಗ್ಗೆ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ನೀಡಿದ್ದಾರೆ. ತೇಜಸ್ವಿ ಸೂರ್ಯ ಏನ್ ಮಹಾನ್ ಮೇಧಾವಿನ? ಅವರೇನ್ ಇಂಜಿನಿಯರ? ಈ ಹಿಂದೆ ಸ್ಟೀಲ್ ಬ್ರಿಡ್ಜ್ ವಿರೋಧ ಮಾಡಿದ್ರು, ಅದನ್ನ ನಾವು ಕೈಬಿಟ್ಟೆವು. ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತಾರೆ. ಬಿಜೆಪಿ ಕಾಲದಲ್ಲಿ ಒಂದೇ ಒಂದು ಯೋಜನೆ ಮಾಡಲಿಲ್ಲ, ಈಗ ನಾವು ಮಾಡಲು ಹೊರಟ್ರೆ ವಿರೋಧವನ್ನ ಮಾಡ್ತಿದ್ದಾರೆ. ಬಿಜೆಪಿ ಏನೇ ಹೇಳಿದ್ರು ನಾವು ಟನಲ್ ಮಾಡೇ ಮಾಡ್ತೇವೆ. ಬಿಜೆಪಿಗರ ಮಾತು ಕೇಳಿದ್ರೆ ಬೆಂಗಳೂರು ಅಭಿವೃದ್ಧಿ ಆಗಲ್ಲ, ಮುಂದಿನ ಪೀಳಿಗೆಗೆ ಅನುಕೂಲ ಆಗಲಿ ಅಂತ ಟನಲ್ ಮಾಡ್ತಾ ಇರೋದು ಅಂತ ಹೇಳಿದ್ದಾರೆ. ತೇಜಸ್ವಿ ಸೂರ್ಯ ಏನ್ ಮಾಡ್ತಾ ಇದ್ರು ಅವಾಗ? ಆರ್ ಅಶೋಕ್ ಅವ್ರು ಏನ್ ಮಾಡ್ತಾ ಇದ್ರು ಅವಾಗ? ಎಲ್ಲೋ ಪತ್ತೆನೇ ಇಲ್ಲ ಅವಾಗ ತೇಜಸ್ವಿ ಸೂರ್ಯ. ಈಗ ನಾವು ಮಾಡೋದಕ್ಕೆ ಹೋದಾಗ ಏನೋ ದೊಡ್ಡ ಒಂದು ಮೇಧಾವಿ ಥರ ಬಂದು ಮಾತಾಡ್ತವ್ರೆ. ಆಗೋ ಕೆಲಸಗಳನ್ನು ಕೂಡ ಮಾಡಕ್ಕೆ ಬಿಟ್ಟಿಲ್ಲ. ಹಿಂದೆ ಹೋದ್ರೆ ಇಷ್ಟೊತ್ತಿಗೆ ಏರ್ಪೋರ್ಟ್ ರೋಡ್ಗಿನ ಏನು ದೊಡ್ಡ ಸಮಸ್ಯೆ ಪರಿಹಾರ ಆಗೋಗಿರೋದು. ಈ ಥರದ ಅವರು ನಕಾರಾತ್ಮಕವಾಗಿ ಯೋಚನೆ ಮಾಡ್ತಕ್ಕಂಥದ್ದು ನಿಜವಾಗಲೂ ಕೂಡ ದುರಾದೃಷ್ಟಕರ. ಮತ್ತು ಇವತ್ತು ಬೆಂಗಳೂರಿನ ಅಭಿವೃದ್ಧಿ ಮಾಡೋದಕ್ಕೆ ಹೊರಟಿರ್ತಕ್ಕಂಥ ಸರ್ಕಾರ ನಮ್ಮದು. ಅದನ್ನು ಮಾಡೋದಕ್ಕೆ ಇವರು ಎಲ್ಲ ರೀತಿಯ ಒಂದು ತೊಂದರೆಗಳು ಕೊಡೋಕೆ ಹೊರಟಿದ್ದಾರೆ. ಆದರೆ ಈಗಾಗಲೇ DC ಅವರು ಹೇಳಿದಾಗೆ ನಾವು ಏನು ಯೋಜನೆಗಳಿದೆ ನಾವು ಮಾಡೇ ಮಾಡ್ತೀವಿ. ಇವರು ವಿರೋಧ ಮಾಡ್ತಾರೋ ಬಿಡ್ತಾರೋ, ಆದರೆ ಯೋಜನೆಗಳಂತೂ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಟನಲ್ ರೋಡ್ ಯೋಜನೆಗೆ ಅಶೋಕ್ ನೇತೃತ್ವದಲ್ಲಿ ಸಮಿತಿ ಮಾಡೋಣ ಎಂಬ ಡಿಕೆಶಿ ಹೇಳಿಕೆಗೆ ಆರ್ ಅಶೋಕ್ ಟಕ್ಕರ್ ಕೊಟ್ಟಿದ್ದಾರೆ.
ಡಿಕೆಶಿ ಸಮಿತಿ ಮಾಡಲಿ, ನಾನು ಸಮಿತಿ ಅಧ್ಯಕ್ಷ ಆಗಲು ಒಪ್ಪುತ್ತೇನೆ. ಆದರೆ ಮೊದಲು ರಸ್ತೆ ಗುಂಡಿಯನ್ನ ಮುಚ್ಚಲಿ, ಕಸದ ಸಮಸ್ಯೆಯನ್ನ ಬಗೆಹರಿಸಲಿ, ನಂತರ ನನಗೆ ಆಹ್ವಾನವನ್ನ ಕೊಡಲಿ. ನಿಮ್ಮ ಬಳಿ ಟನಲ್ ರೋಡ್ ಮಾಡೋದಕ್ಕೆ ಹಣ ಇಲ್ಲ, ಇನ್ನು ಸಮಿತಿ ಮಾಡಿ ಹಣ ಯಾಕೆ ಪೋಲು ಮಾಡ್ತೀರಿ? ಟನಲ್ ರಸ್ತೆ ಬಗ್ಗೆ ಸರಿಯಾದ ಚರ್ಚೆ ಆಗಿಲ್ಲ, ಬೆಂಗಳೂರು ಜನರ ಅಭಿಪ್ರಾಯವನ್ನ ಪಡೆದಿಲ್ಲ. ರಸ್ತೆ ಗುಂಡಿ ಮುಚ್ಚುವ ಟ್ಯಾಲೆಂಟ್ ಇಲ್ಲದವರು ಅಂಡರ್ ಗ್ರೌಂಡ್ ಟನಲ್ ಹೇಗೆ ಮಾಡ್ತೀರಿ ಅಂತ ವ್ಯಂಗ್ಯವಾಡಿದ್ದಾರೆ. ನಿಮಗೆ ರಸ್ತೆಯಲ್ಲಿ ಬಿದ್ದಿರೋ ಗುಂಡಿ ಮುಚ್ಚಕ್ಕೆ ಟ್ಯಾಲೆಂಟ್ ಇಲ್ಲ, ಇನ್ನು ಅಂಡರ್ ಗ್ರೌಂಡ್ ಟನಲ್ ಅನ್ನ ಹೇಗೆ ಮಾಡ್ತೀರಾ ನೀವು? ಹಣ ಎಲ್ಲಿದೆ ನಿಮ್ಮ ಹತ್ರ? 108 ಪ್ರಶ್ನೆಗಳು ಇದೆ. ಆದ್ರಿಂದ ನಾವೇನು ಅಭಿವೃದ್ಧಿಯ ವಿರೋಧಿಗಳಲ್ಲ. ಮಾಡಿ, ಫಸ್ಟು ನೀವು ರಸ್ತೆ ಗುಂಡಿಗಳೆಲ್ಲ ಮುಚ್ಚಿ, ಬೆಂಗಳೂರಲ್ಲಿ ಬಿದ್ದಿರೋ ಕಸನೆಲ್ಲ ತೆಗಿರಿ. ಆಮೇಲೆ ಜನಕ್ಕೆ ಹೇಳಿ, ನೋಡಿ ಎಲ್ಲ ಮಾಡಿದಿರಿ, ಟನಲ್ ರೋಡ್ಗೆ ನಾವು ಬೆಂಗಳೂರು ಜನತೆ ಜೊತೆ ಚರ್ಚೆ ಮಾಡಕ್ಕೆ ಸಿದ್ಧ ಇದ್ದೀರಿ ಅನ್ನೋ ಮಾತನ್ನು ಹೇಳಿ. ಅದು ಬಿಟ್ಬಿಟ್ಟು ನೀವು ಒಂದು ರೀತಿ ದೌರ್ಜನ್ಯ ಮಾಡೋ ರೀತಿ ನಾನು ಮಾಡೇ ಮಾಡ್ತೀನಿ, ಇದು ದೌರ್ಜನ್ಯ ಅನ್ನದೆ ಇನ್ನೇನು ಹೇಳಕ್ಕೆ ಸಾಧ್ಯ ಇಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಾಗ್ದಾಳಿ ನಡೆಸಿದರು. ಬೆಂಗಳೂರಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ರೈತರು ಸಮಸ್ಯೆಗೀಡಾಗಿದ್ದಾರೆ. ಅಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಕೇಂದ್ರ ಪರಿಹಾರ ಕೊಟ್ಟಿಲ್ಲ ಅನ್ನುವ ಹೇಳಿಕೆಗೆ ಸಚಿವರು ಸೀಮಿತವಾಗಿದ್ದಾರೆ. ನಾಳೆ ನಾನು ಬೆಳಗಾವಿಗೆ ಹೋಗ್ತೇನೆ, ಅಲ್ಲಿನ ಹೋರಾಟದಲ್ಲಿ ಭಾಗಿಯಾಗ್ತೇನೆ. ರೈತರ ವಿಚಾರದಲ್ಲಿ ಸರ್ಕಾರ ಕಿಂಚಿತ್ತೂ ಕಾಳಜಿ ತೋರ್ತಾ ಇಲ್ಲ. ಈಗಲಾದರೂ ನವೆಂಬರ್ ಕ್ರಾಂತಿ ಬಿಟ್ಟು ರೈತರ ಸಮಸ್ಯೆಗೆ ಸ್ಪಂದಿಸುವ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳು ಚರ್ಚೆ ಆಗ್ತಾ ಇದೆ. ಆದರೆ ಇದು ಯಾವುದರ ಬಗ್ಗೆನೂ ಸಹ ರಾಜ್ಯ ಸರ್ಕಾರ ಗಂಭೀರವಾಗಿ ಚಿಂತನೆಯನ್ನ ಮಾಡ್ತಾ ಇಲ್ಲ. ಕಲ್ಯಾಣ ಕರ್ನಾಟಕ ಇರ್ಬೋದು, ಕಿತ್ತೂರು ಕರ್ನಾಟಕ ಇರ್ಬೋದು, ಅತಿವೃಷ್ಟಿ, ರೈತರು ಸಂಕಷ್ಟದಲ್ಲಿದ್ರು. ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡಿದ್ವಿ. ಜಿಲ್ಲಾ ಉಸ್ತುವಾರಿಗಳು ನಾಪತ್ತೆ ಆಗಿದ್ದಾರೆ. ಇಲಾಖೆ ಅಧಿಕಾರಿಗಳು ಸಹ ತಲೆ ಕೆಡಿಸ್ಕೊಳ್ತಾ ಇಲ್ಲ. ತತ್ಕ್ಷಣ ಪರಿಹಾರ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ರು ಸಹ ಈ ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿ ಪರಿಹಾರವನ್ನ ಸಂಕಷ್ಟದಲ್ಲಿರುವಂತಹ ರೈತರಿಗೆ ಕೊಡುವಂತ ಕೆಲಸ ಮಾಡಲಿಲ್ಲ. ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಮತ್ತು ಕಾರವಾರದಲ್ಲಿ, ಉತ್ತರ ಕನ್ನಡದಲ್ಲೂ ಸಹ ಕಬ್ಬು ಬೆಳೆಗಾರರು ಕಳೆದ ಕೆಲವು ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರ ಬೇಡಿಕೆಗಳನ್ನು ಈಡೇರಿಸತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ, ಅಲ್ಲಿರ್ತಕ್ಕಂಥ ಸಚಿವರಾಗಲಿ ಯಾರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ನಾನು ಕೂಡ ನಾಳೆ ದಿನ ಬೆಳಗಾವಿಗೆ ನಾನು ಹೋಗ್ತಾ ಇದ್ದೇನೆ. ಹೋರಾಟದಲ್ಲಿ ನಾನು ಕೂಡ ಭಾಗವಹಿಸ್ತಾ ಇದ್ದೇನೆ. ಯಾದಗಿರಿ ಜಿಲ್ಲೆ ಕೆಂಭಾವಿಯಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಜಿಲ್ಲಾಡಳಿತ ಅನುಮತಿ ಹಿನ್ನೆಲೆಯಲ್ಲಿ ಡಿಎಸ್ಎಸ್ ಮೀಟಿಂಗ್ ನಡೆಸ್ತಾ ಇದೆ. ಆರ್ಎಸ್ಎಸ್ಗೆ ಕೌಂಟರ್ ಪ್ಲಾನ್ ರೂಪಿಸಲು ಕೆಂಭಾವಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಗಾರ್ಡನ್ನಲ್ಲಿ ಡಿಎಸ್ಎಸ್ ಪ್ರಮುಖರು ಸಭೆ ಸೇರಿದ್ದಾರೆ. ನಾಳೆ ಆರ್ಎಸ್ಎಸ್ ಪಥಸಂಚಲನಕ್ಕೆ ಡಿಎಸ್ಎಸ್ ಕೌಂಟರ್ ಪ್ಲಾನ್ ರೂಪಿಸಲು ಸಭೆ ನಡೀತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕಚೇರಿ ಬಳಿ ಜಲಗಾರರ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ತಾಲೂಕು ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಯಥಾವತ್ತಾಗಿ ಬಿಎಲ್ಎಲ್ ಕಾರ್ಡ್ ಮುಂದುವರಿಸುವಂತೆ ಆಗ್ರಹಿಸಲಾಯಿತು. ಜಲಗಾರರ ಬಿಪಿಎಲ್ ರದ್ದುಗೊಳಿಸಿದ್ರೆ ಹೋರಾಟವನ್ನ ಮಾಡೋದಾಗಿ ಎಚ್ಚರಿಕೆಯನ್ನ ನೀಡಲಾಗಿದೆ. ಅಧಿಕಾರಿಗಳು ತಾಲೂಕು ಪಂಚಾಯಿತಿ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ ರವರಿಂದ ಚಿಂತಾಮಣಿ ತಾಲೂಕು ಗ್ರಾಮ ಪಂಚಾಯಿತಿ ಮಾನ್ಯರ ವಿಷಯ ಗ್ರಾಮ ಪಂಚಾಯಿತಿ ನೌಕರರ ಬೆಳಗಾವಿಯ ಮೂಡಲಗಿ ತಾಲೂಕಿನ ಗುರ್ಲಾಪುರದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ 5ನೇ ದಿನಕ್ಕೆ ಕಾಲಿಟ್ಟಿದೆ. ನಿಪ್ಪಾಣಿ ಮುಧೋಳ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ರೈತರು ಧರಣಿ ನಡೆಸ್ತಾ ಇದ್ದು, ಸ್ಥಳದಲ್ಲೇ ಅಡುಗೆ ಮಾಡಿ ನಿರಂತರ ಹೋರಾಟ ಮುಂದುವರೆಸಿದ್ದಾರೆ. ಕಬ್ಬಿಗೆ 3,500 ರೂಪಾಯಿ ದರ ನಿಗದಿ ಮಾಡಬೇಕು ಅಂತ ರೈತರು ಆಗ್ರಹಿಸ್ತಾ ಇದ್ದಾರೆ. ಈ ಪ್ರತಿಭಟನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಭಾಗಿಯಾಗಿದ್ದಾರೆ. ಇನ್ನು ಹೆದ್ದಾರಿ ತಡೆದು ರೈತರು ಪ್ರತಿಭಟನೆ ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದ್ದು, ವಾಹನ ಸವಾರರು ಪರದಾಡುತ್ತಿದ್ದಾರೆ. ಮಂಡ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಅದ್ದೂರಿ ಉತ್ಸವ ನಡೆಸಲಾಗಿದೆ. ನಗರದ ಸಂಜಯ್ ಸರ್ಕಲ್ನಿಂದ ಅಂಬೇಡ್ಕರ್ ಭವನದವರೆಗೂ ಶಕ್ತಿ ಯೋಜನೆಯ ಅಲಂಕಾರಿಕ ಬಸ್ಗಳ ಮೆರವಣಿಗೆ ಮಾಡಲಾಗಿದೆ. ಕಾಂಗ್ರೆಸ್ ಮಹಿಳೆಯರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಮಹಿಳೆಯರು. ಬಳಿಕ ತಮಟೆ, ಡೊಳ್ಳು ಕುಣಿತ ಸೇರಿದಂತೆ ವಿವಿಧ ಕಲಾ ತಂಡಗಳ ಮೂಲಕ ಮೆರವಣಿಗೆ ಸಾಗಿದೆ. ಈ ವೇಳೆ ಎಂಎಲ್ಸಿ ದಿನೇಶ್ ಗೂಳಿಗೌಡ, ಒಕ್ಕಲಿಗ ಆಯೋಗದ ಅಧ್ಯಕ್ಷ ಎಂಎಸ್ ಆತ್ಮಾನಂದ ಮತ್ತು ಅಂಜನಾ ಶ್ರೀಕಾಂತ್ ಲೀಲಾ ಮತ್ತು ಮುಡಾ ಅಧ್ಯಕ್ಷ ನಹೀಂ ವಿಜಯ್ ಕುಮಾರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು.
ಗ್ರಾಚ್ಯುಟಿ ಕೊಡದ ಸರ್ಕಾರದ ವಿರುದ್ಧ ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಪ್ರತಿಭಟನೆ ನಡೆಸಿದ್ದಾರೆ. ದೊಡ್ಡಬಳ್ಳಾಪುರ ನಗರದ ಸಿಡಿಪಿಒ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ದು 2011ರಿಂದ 2023ರವರೆಗೆ ನಿವೃತ್ತಿ ಹೊಂದಿದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸರ್ಕಾರ ಗ್ರಾಚ್ಯುಟಿ ನೀಡಿಲ್ಲ. ಹೀಗಾಗಿ ಬಾಕಿ ಉಳಿಸಿಕೊಂಡಿರುವ 198 ಕೋಟಿ ಗ್ರಾಚ್ಯುಟಿ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಕಸದ ಸಮಸ್ಯೆಗೆ ಮುಕ್ತಿ ಹಾಡಲು ಜನರೇ ಎಚ್ಚೆತ್ತುಕೊಂಡಿದ್ದಾರೆ. ಜಿಬಿಎ ನಡೆಸ್ತಾ ಇರುವಂತಹ ಅಭಿಯಾನಕ್ಕೆ ನಿವಾಸಿಗಳು ಕೂಡ ಕೈಜೋಡಿಸಿದ್ದಾರೆ. ಕಸದ ಸಮಸ್ಯೆಯಿಂದ ರೋಸಿ ಹೋಗಿದ್ದ ಮೈಕ್ರೋ ಲೇಔಟ್ ನಿವಾಸಿಗಳು ಕಸ ಎಸಿತಾ ಇದ್ದವರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಕಸ ಹಾಕ್ತಾ ಇದ್ದಂತಹ ಪಾಯಿಂಟ್ನಲ್ಲಿ ಸಿಸಿ ಕ್ಯಾಮೆರಾ ಫಿಕ್ಸ್ ಮಾಡಿದ್ದಾರೆ. ಇದರ ಮೂಲಕ ಯಾರು ಕಸ ಹಾಕ್ತಿದ್ದಾರೆ ಅಂತ ಗುರುತಿಸಿ ಅವರ ಮೇಲೆ ಜಿಬಿಎ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಇನ್ನು ವಿಡಿಯೋ ಆಧರಿಸಿ ಕಸ ಹಾಕ್ತಿದ್ದವರಿಗೆ ಜಿಬಿಎ ಅಧಿಕಾರಿಗಳು ದಂಡ ವಿಧಿಸಿದ್ದಾರೆ. ಇನ್ನು ಕಸದ ಕುರಿತು ಅಭಿಯಾನ ನಡೆಸಿದ್ರೂ ಕೂಡ ಕೆಲವರು ಜಾಗೃತರಾಗಿಲ್ಲ. ಕಸ ಸುರಿದು ಡ್ಯಾನ್ಸ್ ಮಾಡಿದಂತಹ ಯುವತಿ ಕ್ಯಾಮೆರಾ ಹಾಕಿದ್ರೂ ಕೂಡ ಕೆಲವರು ಕಸ ತಂದು ಸುರಿತಿದ್ದಾರೆ. ರಾತ್ರಿ ವೇಳೆ ಮೈಕ್ರೋ ಲೇಔಟ್ನಲ್ಲಿ ಯುವತಿ ಕಸ ಎಸೆದು ಡ್ಯಾನ್ಸ್ ಮಾಡಿರುವಂತಹ ವಿಡಿಯೋ ವೈರಲ್ ಆಗಿದೆ. ಓಲಾ, ಉಬರ್, ಯಾತ್ರಿ, ರ್ಯಾಪಿಡೋ ವಿರುದ್ಧ ಆಟೋ ಚಾಲಕರು ಸಿಡಿದೆದ್ದಿದ್ದಾರೆ. ಹುಬ್ಬಳ್ಳಿಯಲ್ಲಿ ಆನ್ಲೈನ್ ಆಪ್ಗಳನ್ನು ಬಂದ್ ಮಾಡುವಂತೆ ಆಟೋ ಚಾಲಕರು ಆಗ್ರಹಿಸಿದ್ದಾರೆ. ನಗರದ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಿಂದ ಆಟೋ ರ್ಯಾಲಿ ನಡೆಸಿದ್ದು ಆರ್ಟಿಒ ಕಚೇರಿವರೆಗೆ ನೂರಾರು ಆಟೋಗಳ ಮೆರವಣಿಗೆ ಮಾಡಲಾಗಿದೆ. ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರಿಂದ ಪ್ರತಿಭಟನೆ ಮಾಡಲಾಗಿದ್ದು ಆನ್ಲೈನ್ ಆಪ್ಗಳು ಕೇವಲ ಬೆಂಗಳೂರಿಗೆ ಸೀಮಿತವಾಗಿರಬೇಕು, ಇಲ್ಲದಿದ್ದಲ್ಲಿ ಬೆಂಗಳೂರು ಚಲೋ ಕಾರ್ಯಕ್ರಮ ಮಾಡ್ತೀವಿ, ರಾಜ್ಯದಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಕೊಪ್ಪಳ ನಗರದಲ್ಲಿರುವ ವಾಜಪೇಯಿ ನಗರ ವಸತಿ ಯೋಜನೆಗೆ ಕಾಯಕಲ್ಪ ಸಿಕ್ಕಿದೆ. ದಶಕ ಕಳೆದ್ರೂ ಮನೆಗಳು ಪೂರ್ಣಗೊಂಡಿರಲಿಲ್ಲ. ಹೀಗಾಗಿ ಇದರ ಕುರಿತು ನ್ಯೂಸ್ 18 ಕನ್ನಡದಲ್ಲಿ ವರದಿ ಪ್ರಸಾರ ಮಾಡಲಾಗಿತ್ತು. ಸದ್ಯ ಈ ವರದಿಗೆ ಸಚಿವ ಜಮೀರ್ ಅಹಮದ್ ಪ್ರತಿಕ್ರಿಯೆ ನೀಡಿದ್ದು 2026ರ ಒಳಗೆ ಮನೆಗಳ ಕಾಮಗಾರಿ ಪೂರ್ಣಗೊಳಿಸುವುದಾಗಿ ಭರವಸೆ ನೀಡಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಎನ್ಆರ್ಪುರ ಮೂಲದ ಪೂಜಾ ಅನುಮಾನಾಸ್ಪದ ಸಾವು ಪ್ರಕರಣ ಸಂಬಂಧಪಟ್ಟಂಗೆ ಪೂಜಾ ಕೊನೆ ಬಾರಿ ಮಾತನಾಡಿದ ವಿಡಿಯೋ ನ್ಯೂಸ್ 18ಗೆ ಲಭ್ಯ ಆಗಿದೆ. ಆಸ್ಪತ್ರೆಯ ಐಸಿಯುನಲ್ಲಿದ್ದ ವೇಳೆ ಪೂಜಾ ಆಡಿದ ಮಾತುಗಳ ವಿಡಿಯೋ ಲಭ್ಯ ಆಗಿದೆ. ಪತಿ ಶರತ್ ತನ್ನದೆಲ್ಲದ ತಪ್ಪಿಗೆ ವಿನಾಕಾರಣ ಜಗಳ ಮಾಡ್ತಾ ಇದ್ರು. ಶರತ್ ನೋಡುವುದಕ್ಕೂ ಬರಲಿಲ್ಲ. ಒಂದೇ ಒಂದು ಬಾರಿ ಪತಿ ಶರತ್ನನ್ನ ಆಸ್ಪತ್ರೆಗೆ ಕರೆಸಿ ನಾನು ನೋಡಬೇಕು ಅಂತ ಹೇಳಿರುವ ವಿಡಿಯೋ ಸಿಕ್ಕಿದೆ. ಕೋಲಿ ಸಿನಿಮಾದ ಐಟಂ ಸಾಂಗ್ಗೆ ಶಾಸಕ ನಾರಾಯಣಸ್ವಾಮಿ ಭರ್ಜರಿ ಡ್ಯಾನ್ಸ್ ಮಾಡಿದ್ದಾರೆ. ಕೋಲಾರದ ಬಂಗಾರಪೇಟೆಯಲ್ಲಿ ಕಾಂಗ್ರೆಸ್ ಶಾಸಕ ನಾರಾಯಣಸ್ವಾಮಿ ಅವರು ಮಗಳ ಅದ್ದೂರಿ ಮದುವೆಯ ಸಂಗೀತ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ.